ಒಳಗ್ ಬರ್ಬೋದಾ? ಬಾ ಸೀದಾ. ನಿನ್ನೆ ನೀವ್ ನನ್ನ ತಾಯಿ ತರ ಅಂದಿ, ಇವತ್ತು ಅಪರಿಚಿತ ತರ ಮಾತಾಡ್ತಿದ್ದಿ. ಬಾ ಸೀದಾ. ಊರ್ಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಅನ್ಕೊಂಡಿದ್ ನಡೆದ್ರೆ ಇವತ್ತೇ ಊರ್ಗ್ ಹೊರಟ್ಬಿಡ್ತೀನಿ. ಇವತ್ತ ಹೊಂಟಿ? ಆದ್ರ ನಾನ್ ನಿನ್ ಚಿನ್ನದ ಸರ ವಾಪಸ್ ಮಾಡೋದದ? ನೀವು ಚಿನ್ನದ ಸರ ಯಾವಾಗ ವಾಪಸ್ ಮಾಡ್ತೀರಾ ಅಂತ ಕೇಳಕ್ ಬರ್ಲಿಲ್ಲ ನಾನು. ಅದ್ರ ಬದಲಾಗಿ ನಿಮ್ಮ ಹತ್ರ ಒಂದು ಸಹಾಯ ಕೇಳ್ತೀನಿ ನಾನು. ನೀವಿಲ್ಲ ಅಂತ ಹೇಳ್ಬಾರ್ದು. ಕೈಲಾಗೋದಾದ್ರ ಇಲ್ಲ ಅನ್ನೋದಿಲ್ಲ. ನಾನು ದೇವಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಕಳ್ಸ್ಕೊಡಿ. ದೇವಿ? ಯಾರಾಕಿ? ಅದೇ ಸಂಕ ಜೊತೆ ಇರ್ತಾಳಲ್ಲ ಹುಡುಗಿ, ಅವಳೇ ದೇವಿ. ಆಕಿ ಹೆಸರು ದೇವಿನಾ? ನೀನ್ ಯಾಕೆ ಆಕಿನ್ ಕರ್ಕೊಂಡು ಹೋಗ್ತಿ? ಹೆಣ್ಣು, ನೀ ಬೇರೆ ಪರಿಚಯ ಆಗಿಲ್ಲ, ಸಹಾಯ ಮಾಡಿದ್ದಿ ಸರಿ. ತಪ್ಪು ತಿಳ್ಕೊಬೇಡಿ, ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶ ಇಲ್ಲ. ಅವಳು ಈ ಊರ್ನವಳಲ್ಲ, ಹೌದ್ ತಾನೆ? ನನಗವಳು ತುಂಬಾ ಬೇಕಾದವಳು. ಹಳೆದನ್ನೆಲ್ಲ ಮರ್ತು ಹೋಗಿದ್ದಾಳೆ. ಹೌದು, ಆಕಿ ನಮ್ ಸಂಬಂಧ ಅಲ್ಲ, ನಮ್ ರಕ್ತ ಅಲ್ಲ. ದವಾಖಾನಿಯಾಗಿದ್ಲು, ನಮ್ ಜೋಡಿ ಬಂದ್ಲು. ಆಕಿ ಊರ್ ಗೊತ್ತಿಲ್ಲ, ಆದ್ರ ಕಳಿಸ್ಕೊಡಿ ಅಂದ್ರ. ನಂದು ಅವಳ್ದು ಒಂದೇ ಊರು, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಅವಳು ನನಗೆ ತುಂಬಾ ಚೆನ್ನಾಗಿ ಗೊತ್ತು, ಅನುಮಾನಿಸ್ಬೇಡಿ ನನ್ನನ್ನ. ಯಾವ ಊರಾತು ನಿಂದು? ಆಕಿ ನಿಂಗೆ ಹೆಂಗ್ ಗೊತ್ತ? ಅವರೇ, ಒಳಗ್ ಬರ್ಬೋದಾ? ಬಾ ಸಂಗವ, ಇದ್ಯಾಕ್ ಹಂಗಂತಿ? ನನ್ನ ಅನುಮಾನ್ಸೋರು ನನ್ ಕೂಡ ಇರೋದ್ ಬ್ಯಾಡ ಅಂದಿದ್ರಿ. ಕೋಪ್ದಾಗ ಒಂದ್ ಮಾತು ಅನ್ನಂಗಿಲ್ಲೇನ? ನಮಗಿಂತ ಈಗ ನಿಮ್ಗೆ ಬ್ಯಾರವ್ರು ಹೆಚ್ಚಾಗ್ಯಾರ. ಹಂಗ್ಯಾಕಂತಿ ಸಂಗವ? ನೋಡು, ಅವನ್ ಬಗ್ಗೆ ಮಾತಾಡಂಗಿಲ್ಲ ನೀನು. ನಮ್ಗೇನ್ ಹಕ್ಕ ಐತಿ? ನಮ್ಗೇನ್ ಸ್ವತಂತ್ರ ಐತಿ? ಎಲ್ಲ ನಿಮ್ದ ದರ್ಬಾರು. ಏನಾಗೈತ್ ಸಂಗವ ನಿನ್ಗ? ಹಿಟ್ಟಿಲ್ಲ, ಕಾಳಿಲ್ಲ, ಅಡಿಗೆ ಮನೆ ಖಾಲಿ ಆಗೈತಿ. ಸಂಗವ, ಏಯ್, ನೀವ್ ಹೊರ್ಗಿರ. ಆರ್ ತಿಂಗಳಿಂದ ಪಗಾರ ಇಲ್ಲ, ಹಿಂಗಾದ್ರೆ ಹೆಂಗ ಬದುಕು? ಪಗಾರ ಬೇಡ ಅಂತಿದ್ದಿ, ಬಹಳ ಬದ್ಲಾಗಿದ್ದಿ. ತಾಯಂಗ ನೀವಿದ್ರಿ, ನಾವು ಮಕ್ಕಳಂತ ಭಾವಿಸಿ ಪಗಾರ ಬ್ಯಾಡ ಅಂದಿದ್ವಿ. ತಾಯಿ ಬದ್ಲಾಗಳ, ಮಕ್ಕಳ ಮಾತ್ರ ಹಾಂಗೆ ಇರ್ಬೇಕು ಅಂದ್ರ ಹೆಂಗ? ರೊಕ್ಕ, ಮುಂಬೈ ಮಂದಿ, ನಿಮ್ ಸಾಲ, ಇದಾ ಮುಖ್ಯ ಆಗೈತಿ ನಿಮ್ಗ. ರೊಕ್ಕಕ್ಕಾಗಿ ಮಕ್ಕಳನ್ನ ಇನ್ನೊಂದು ಮಾತಾಡಂಗಿಲ್ಲ ನೀನ. ಪಗಾರ ಕೊಡಿ, ಹೊಂಟು ಬಿಡ್ತೀವಿ ನಾವು. ರೊಕ್ಕ ಮುಖ್ಯ ಆಗೈತಿ. ನಿಮಗಾಗಿಲ್ಲೇನಾ? ಮೂರ್ ದಿವಸ ಕಾಲಾವಕಾಶ ಕೊಡ್ತೀರ, ಅಷ್ಟ್ರಾಗ ಪಗಾರ ಕೊಡಿ, ನಾವು ಹೊಂಡ್ತೀವಿ. ಬಸವೇಶ್ವರ ನಾಟಕ ಕಂಪ್ನಿಗೆ ನಟರು ಬೇಕಂತ. ತಿಂಗಳಿಗೆ 8,000 ಪಗಾರ, 3 ವರ್ಷ ಒಪ್ಪಂದ. ಮಾತಾಡ್ಕೊಂಡ್ ಬಂದೀನಿ.
ನಾನು ಸಂಕಿ ಹೊಡ್ತೀವಿ. ಇದು ನೀವು ನನಗೆ ಕೊಟ್ಟು ಬಟ್ಟಿ. ಒಟ್ಟ 20 ಸೀರೆ ಅದಾವ, ಲೆಕ್ಕ ಹಾಕೋರಿ. ಖರೆ ಶಂಕರ್ ನನ್ನ ಉಳಿಸೋದಿಲ್ಲ. ನಾ ಎಲ್ಲ ಕಳ್ಕೊತೀನಿ. ನಡೀಬಾರದ್ ನಡೀತದ. ಸ್ವಾಮಿಯವ್ರು ಹೇಳಿದ್ ಖರೆ. ಶಂಕ ಅಟ್ಟಹಾಸ ಮಾಡ್ಲಿಕ್ಕೆ ಶುರು ಮಾಡ್ಯದ. ಈರಣ್ಣನ್ ಜೀವ ಹೋತು, ಸಂಘವ ಜೀವ ಹೋಗೋ ಮಾತು ಹೇಳಿ ಹೋದ್ಲು. ಸ್ವಲ್ಪ ಮಾತಾಡ್ಬೇಕಿತ್ತು. ತಡೀರಾದ್ಲೇ ಬನ್ನಿ. ನೀನು ಅಂದ್ರೆ ಬಹಳ ಅಷ್ಟೇ ಸಂಪಿಗೆ. ನನಗ ಜೊತೆಯಾಗೆ ಸೇರಿ ಜೀವನ ಮಾಡ್ಬೋದಲ್ಲ. ರಾಣಿ ತರ ನೋಡ್ಕೊಳ್ತೀನಿ. ನಿನ್ನ ಪ್ರೀತಿಸ್ತೀನಿ ಸಂಪಿಗೆ. ಕೋಪ ಬಂತನ? ಕಾಪಿಲ್ಲ. ನಿನ್ನ ಮ್ಯಾಗ ನಾ ಯಾಕೆ ಕಾಪ್ ಮಾಡ್ಕೊಳ್ಳಿ? ನಿನ್ನ ಮನಸ್ನಾಗ ನನ್ನ ಬಗ್ಗೆ ಪ್ರೀತಿ ಮೂಡೈತಿ, ಅದಕ್ಕ ಕೋಪ ಮಾಡ್ಕೊಳ್ಳೇನ? ಅದ್ ನಿನ್ ಸ್ವಂತ ವಿಷಯ. ನಾ ಕೋಪ ಮಾಡ್ಕೊಳ್ಳೋ ಹಂಗಿಲ್ಲ. ಆದ್ರ ನಿನ್ನ ಬಗ್ಗೆ ಪ್ರೀತಿ ಮೂಡ್ಲಿಕ್ಕ ನನಗೂ ಮನಸ್ಥಿತಿ ಬೇಕಲ್ಲ ರಾಜ. ಒಮ್ಮೆ ನೀ ನನ್ನ ಬಗ್ಗೆ ಯೋಚನೆ ಮಾಡು. ಸಾಧ್ಯ ಆಗ್ತದೆ ಸಂಖ್ಯೆ. ಇಲ್ಲ ರಾಜ, ನೀ ನನ್ನ ಸ್ನೇಹಿತ ಅಷ್ಟ. ಹಂಗಾರ ಈಸ್ ದಿನ ನನ್ನ ಜೋಡಿ ನೀ ಅಡ್ಡಾಡಿತ್ತು? ಮನೆಯಾಗಿರೋ ಕುರಿ ಜೋಡಿನೂ ಅಡ್ಡಾಡಿನಿ. ಹಂಗಂತ ಅದ್ರ ಜೋಡಿ ಜೀವನ ಮಾಡ್ಲಿಕ್ಕೆ ಆಗ್ತದೇನ? ಮೊಗ್ಗ ಹಾಕಿದ ಮನ್ಸು ಅರಳಿದ್ದ ಸುಚೇಂದ್ರನ್ ನೋಡಿದಾಗ ಪ್ರೀತಿಸಿದ್ರ ಇಂಥವನ್ನ ಪ್ರೀತಿಸ್ಬೇಕ, ಜೀವನ ಮಾಡಿದ್ರ ಇಂಥವನ್ ಜೋಡಿನ ಮಾಡ್ಬೇಕಂತ ಅನ್ಸಿದ್ದ ಸುಚೇಂದ್ರನ್ ನೋಡಿದಾಗ ನಿನ್ ನೋಡಿದಾಗ ಅಲ್ಲ ರಾಜ. ಪ್ರೀತಿ ಅಂದ್ರ ಓಡಾಡುದು, ಕವನ ಬರೆಯುವುದು, ಕೈ ಹಿಡಿದು ಕನ್ಸ್ ಕಾಣುದಲ್ಲ. ಪ್ರೀತಿ ಅಂದ್ರ ಜೀವನದ ವಿಷಯ ಅದ. ಎಲ್ಲರ ಜೋಡಿನೂ ಜೀವನ ಹಂಚ್ಕೊಳ್ಲಿಕ್ ಆಗುದಿಲ್ಲ, ಪ್ರೀತಿ ಸೇವೆ ಮಾಡ್ಲಿಕ್ ಆಗುದಿಲ್ಲ, ಸರ್ವಸ್ವನ ಒಪ್ಸ್ಲಿಕ್ಕೆ ಆಗುದಿಲ್ಲ ಮಾರಾಯ.
ನನ್ ಕ್ಷಮ್ಸ. ನಿನ್ನ ಪ್ರೀತಿಗ ನಾ ಒಲ್ಲೆ. ನೀ ನನ್ ಗೆಳೆಯ ಅಷ್ಟ. ನಾ ಪ್ರೀತಿಸು ಹುಡ್ಗ ನೀ ಅಲ್ಲ ರಾಜ. ಬೇಸರ ಮಾಡ್ಕೋಬೇಡ. ನನ್ ಮನ್ಸ್ನ ಸುಚೇಂದ್ರ ಆವರ್ಸ್ಯಾನ. ಜೀವನ ಸುಚೇಂದ್ರನ್ ಕೂಡ ಹಂಚ್ಕೊಳ್ಳೋದಂತ ಹೃದಯ ಬಡ್ದ್ ಹೇಳ್ತೈತಿ. ಇದ್ ನಿಲ್ಲಿಗ ಬಿಡ. ಸಂಪ್ಕಿ ಸುಚೇಂದ್ರನ್ ಪಕ್ಕ ಅಂತ ಬರ್ದಾಗ್ಯದ. ನನ್ ಕ್ಷಮ್ಸ. ಸರ ನಿಂದ್ರಿ ಶರಣ್ರಿ ಸರ ಬಣ್ಕರ್ ಸರ ಹೆಂಗದ್ರಿ? ಸ್ಟೇಷನ್ಗೆ ಬಾ ಅಂತ ಹೇಳಿದ್ದೆ, ನೀ ಇಲ್ಲಿ ನಿಂತೇನ? ಅಲ್ಲಿ ಆ ಕಾರ್ ಜೋಳ ಇರ್ತಾನ, ಬೀಸಿಗಳಿರ್ತಾರ, ಬಣ್ಕರ ಅನ್ನೋ ನಿಮ್ ಹೆಸರ್ಗ ಏನು ಆಗೋದ್ ಬೇಡ ಅಂತ ದಾರಿ ಮಧ್ಯೆ ನಿಂತ್ನಿ. ಆ ಕಾರ್ ಜೋಳ ಬದ್ಲು ನೀ ಗುರ್ತಾದ ಬೇಸಾದ್ ಬಿಡ್ರಿ ಸರ. ಕೆಲ್ಸಕ್ಕೆ ಬಾರ್ದನ್ನ ಮಾತಾಡಕ್ ಹೋಗ್ಬೇಡ, ಲಕ್ಷದ್ ಮಾತಾಡು. ಅಲ್ಲಪ್ಪ, ನಿನ್ನೆ ಲಕ್ಷ ಅಂತೇಳಿ ಬೋಳಾಕತ್ತಿದ್ದೆ. ದುರ್ಗಾಪುರದ ಕೇಶವನಾಥರು ಆ ಕಾರ್ ಜೋಳನ ನಂಬಂಗಿಲ್ಲ. ಹೆಣ್ಣು ಮಕ್ಕಳು ನಸಿ ಏರ್ಸ್ಕೊಂಡಿರೋದ್ರಿಂದ ಅವ್ವರು ಮನೆಯೊಳಗ ಬಿಡಂಗಿಲ್ಲ. ನೀವ ಸರಿಯಾದ ವ್ಯಕ್ತಿ, ಸ್ಟೇಷನ್ ಮುಖ್ಯಸ್ಥರ ಅದೀರಿ, ಅವರು ನಿಮ್ಮನ್ನ ನಂಬ್ತಾರ. ವಿಷಯ ಏನಂತ ಹೇಳು. ಕೇಶವನಾಥ್ ಸೇರ್ಬೇಕಾ ಶಂಕ ನಮ್ಮ ಮನೆಯಾಗೈತಿ. ಅದಕ್ಕ ಎಷ್ಟು ಬೇಕಾದ್ರೂ ರೊಕ್ಕ ಕೊಡಕ ಅವ್ರು ತಯಾರದಾರ. ಶಂಕ ದೇವ್ರ ಮನೆಯಾಗೈತಿ. ಆ ಶಂಕ ಬಂದಿದ್ರಿಂದ ಈರಣ್ಣವ್ರು ತೀರ್ಕೊಂಡ್ರು ಅಂತ ಸ್ವಾಮಿಯವರು ಅವ್ರಿಗೆ ಹೇಳಿ ತಲೆ ಕೆಡ್ಸ್ಯಾರ. ಈಗ ನಾವು ಆ ಶಂಕನ ಮುಟ್ಟಂಗಿಲ್ಲ. ನೀವು ಆ ಶಂಕನ ಒಯ್ದು ಕೇಶವನಾಥರ್ ಕೊಡ್ರಿ, ನೀವು 4-5 ಲಕ್ಷ ಮಾಡ್ಕೋರಿ. ಇದಾ ವಿಷಯ. ಕೇಶವನಾಥರು ಬರೋರದಾರ. ಅಲ್ಲಲೇ ವಜ್ರಪ್ಪ, ಆ ಕೇಶವನಾಥರಿಗೆ ತಲೆಗಿಲಿ ಕೆಟ್ಟೈತೆನ? 2,000 ರೂಪಾಯಿ ಶಂಕಕ್ಕೆ ಲಕ್ಷ ಗಟ್ಲೆ ಸುರ್ಯಾಕತ್ತಾರಲ್ಲೇ. ಅಲ್ರಿ ಸರ, ಲಕ್ಷ್ಮವ್ವ ಹೆಂಗೆಂಗೋ ಬರಾಕತ್ತಾಳ. ನಮಗೂ ನಿಮಗೂ ರೊಕ್ಕ ಸೇರಿದ್ರೆ ಸಾಕಲ್ಲ. ಮೊದ್ಲು ಆ ಶಂಕನ ಒಯ್ದು ಕೊಡ್ರಿ. ಹತ್ ಗಾಡಿ ಆತ್ರಿ ಸರ. ಬರ್ರಿ ಸರ, ಬರ್ರಿ 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 ಬರ್ರಿ. ಅವರ ಮೊದ್ಲು ಇಲ್ಲಿಂದ ಶಂಕ ಒಯ್ದ್ರ ಸಾಕಾಗದ. ಅವರ ಸಮಾಧಾನ, ನಿಮಗೂ ರೊಕ್ಕ ನಮಗೂ ರೊಕ್ಕ. ಕುಂದ್ರಿ. ಅವರ ವಜ್ರಪ್ಪ, ಮನೆ ಅದ, ಎದಕ್ ಹಿಂಗ್ ಕೂಗಾಡ್ತಿದ್ದಿ? ಅವರ ಎಲ್ಲ ನೀವು ಅನ್ಕೊಂಡಾಗ ಅಕ್ಕೈತ್ರಿ. ಲಘು ಸಂತೋಷ. ಇವ್ರ ಅದಾರಲ್ಲ, ಕಾರ್ಜೊಳಗಿಂತ ಮೇಲ ಅದ್ಕಾರಿ ಬಣ್ಕರ್ ಅದಾರ. ಶರಣ ನಮಸ್ಕಾರ. ಅವರ ಖುದ್ದು ಇವರ ಒಯ್ದು ಶಂಕನ ಕೇಶವನಾಥರ್ ಕೊಟ್ಟು ನಮ್ಗ ರೊಕ್ಕ ತಲುಪಿಸ್ತಾರ. ನಾ ಮಾತಾಡಿನಿ. ಮೊದ್ಲು ತಗೊಂಡ್ ಹೋಗ್ಲಿ ಶಂಕನ. ಸ್ವಾಮಿ ಅವ್ರು ಹೇಳ್ದಂಗ ನಾನ್ ಕೇಳ್ಬೇಕಿತ್ತ. ವೈರಿ, ಶಂಕ ದೇವ್ರ ಮನೆಯಾಗದ. ವೈರಿ ಅವರ ನಾವು ಬ್ಯಾರೆ ಮಂದಿ ದೇವ್ರ ಮನಿಯೊಳಗೆ ಹೋದ್ರ ನಡೀತೈತೇನು ಅಂತ. ಭಗವಂತ ಎಲ್ರಿಗೂ ಒಂದ. ನನಗ ಮೊದ್ಲು ಶಂಕ ಕೇಶವನಾಥ್ರ ಕೈಗ ಸೇರ್ಬೇಕು. ವೈರಿ ಆತ್ರಿ.
ಹೇಳ್ಬೇಡ. ಇದರಿಂದ ಎಷ್ಟು ತೊಂದರೆ ಆಗ್ಯದ ಅಂತ ನಿನಗೂ ಗೊತ್ತದ. ಕಷ್ಟದಿಂದ ಒಳ್ಳೇದಾಗುತ್ತೆ, ಕಷ್ಟದಿಂದ ಸುಖ ಬರುತ್ತೆ ಅಂತ ನೀವೇ ವಚನ ಹೇಳ್ತಿದ್ರಿ. ಯಾರ್ ತಂಗ್ಯವ ನೀ ಹೇಳೋದು ಬರೋಬ್ಬರಿ ಐತಿ, ಆದ್ರ ಇದರಿಂದ ಬಹುಮಾನ ಬರೋದೈತಿ ನೋಡು. ನೀ ಬಹಳ ಸನ್ಯಾಕದಿ, ಹೊರಗೆ ಹೋಗಿ ಆಟ ಆಡ ಹೋಗು. ನಾನ್ ಬಿಡಲ್ಲ. ಶಂಕ ಎಲ್ಲಿದ್ದೋ ಅಲ್ಲೇ ಇಟ್ಬಿಡಿ. ಇಲ್ಲ ಸರಿ, ನನಗ ಇದ್ರ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಸ್ವಾಮಿಯವ್ರು ಹೇಳಿದ್ದೆಲ್ಲ ಆಗ್ಯದ. ಇದರಿಂದ ಸುಖ ಸಂತೋಷ ಬರ್ಲಿಲ್ಲ, ಎಲ್ಲ ನಿನ್ ಭ್ರಮಿ. ನಾನ್ ಬಿಡಲ್ಲ. ಶಂಕ ಅಲ್ಲೇ ಇಟ್ಬಿಡಿ. ಬಿಡವ ನೀನು, ಬಿಡು. ಇಲ್ಲ, ಬಿಡಲ್ಲ. ಬಿಡು ಬಿಡವಾ, ಕೊಡಿ. ಬಿಡು ನೀನು. ಕೊಡಿ. ದೇ